ಹೇಮಾವತಿ ಯೋಜನೆಗೆ ರೈತರಿಂದ ಭೂ ಸ್ವಾಧೀನ. ಸರಿಯಾದ ದಾಖಲೆಗಳನ್ನ ನೀಡಿ ಪರಿಹಾರ ಪಡೆಯಿರಿ. ಚಿಕ್ಕನಾಯಕನಹಳ್ಳಿಯಲ್ಲಿ ಶಾಸಕ ಸಿಬಿ ಸುರೇಶ್ ಬಾಬು ಸಲಹೆ. ನಾನು ದಾಖಲೆ ಕೊಟ್ಟಿದ್ದೀನಿ, ದುಡ್ಡು ಬಂದಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ನಾನು ಮಾಡ್ಕೊಡ್ತೀನಿ. ನನ್ನ ಜವಾಬ್ದಾರಿ ಅದು. ದಾಖಲೆ ಕೊಡೋದು ನಿಮ್ಮ ಜವಾಬ್ದಾರಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೇಮಾವತಿ ಕುಡಿಯುವ ನೀರಿನ ಯೋಜನೆಗೆ ಭೂ ಸ್ವಾಧೀನ ಪಡಿಸಿಕೊಂಡಿರುವ ರೈತರು ತಮ್ಮ ಭೂಮಿಗೆ ಸಂಬಂಧಿಸಿದ ದಾಖಲೆಗಳನ್ನು ನೀಡಿ ತಮ್ಮ ಪರಿಹಾರದ ಹಣವನ್ನ ಪಡೆಯಿರಿ. ನಿಮ್ಮ ದಾಖಲೆಗಳನ್ನು ನೀಡುವಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ನಿಮಗೆ ಸ್ಪಂದಿಸದಿದ್ದರೆ ನಮ್ಮ ಬಳಿ ನೇರವಾಗಿ ಬಂದು ತಿಳಿಸಿ, ನಿಮ್ಮ ಸಮಸ್ಯೆಯನ್ನ ನಾನು ಬಗೆಹರಿಸುತ್ತೇನೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು. ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ನಡೆದ ಹೇಮಾವತಿ ನಾಲಾ ಕಾಮಗಾರಿಗೆ ಸಂಬಂಧಿಸಿದಂತೆ ರೈತರ ಸಭೆಯಲ್ಲಿ ಮಾತನಾಡಿದ ಅವರು, ರೈತರಿಗೆ ಪರಿಹಾರವನ್ನ ನೀಡಿ ನವಿಲೆ ಭಾಗದ ಕೆಲಸವನ್ನ ಮುಂದಿನ ವರ್ಷದೊಳಗೆ ಮಾಡಿಸುತ್ತೇನೆ. ನಿಮಗೆ ದಾಖಲೆಗಳನ್ನ ಮಾಡಿಸುವಲ್ಲಿ ಯಾವುದಾದರೂ ತೊಂದರೆಯಾದರೆ ಪ್ರತಿ ಸೋಮವಾರ ಮಧ್ಯಾಹ್ನ 4 ಗಂಟೆಗೆ ತೀನಂಶ್ರೀ ಭವನದಲ್ಲಿ ಸಿಗ್ತೇನೆ. ಅಲ್ಲಿ ಭೇಟಿ ಮಾಡಿ, ನಾನು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತೇನೆ. ಈಗಾಗಲೇ ಹೇಮಾವತಿ ಭೂ ಸ್ವಾಧೀನಕ್ಕೆಂದು ಹಣವನ್ನ ಮೀಸಲಿಟ್ಟಿದ್ದು, ಅದು ರೈತರಿಗೆ ಯಾವತ್ತಿದ್ರೂ ಸೇರುತ್ತೆ. ಹೇಮಾವತಿ ನಾಲಾ ಕಾಮಗಾರಿ ಸಂಪೂರ್ಣಗೊಳಿಸಲು ಹಣ ಹಾಗೂ ಕೆಲಸಗಾರರು ಇದ್ರು. ರೈತರ ಭೂಮಿ ಮಾತ್ರ ನೀಡಬೇಕಿದೆ. ಆದ್ರಿಂದ ರೈತರು ತಮ್ಮ ಸರಿಯಾದ ದಾಖಲೆಗಳನ್ನ ನೀಡುವಂತೆ ತಿಳಿಸಿದ್ದಾರೆ. ಕೆಲಸ ಶುರು ಮಾಡೋಕ್ಕೆಲ್ಲ ಪ್ಲಾನ್ ಮಾಡಿದ್ರು. ಅವರು ಊರಿಂದ ರೋಡ್ ಮಾಡ್ಕೊಡ್ಬೇಕು ಅಂದ್ರೆ ರೋಡ್ ಮಾಡಿಕೊಟ್ಟೆ. ನಾಳೆ ಬರ್ತೀನಿ, ಪೂಜೆ ಸರಿಪಡಿಸ್ಕೊಡಿ ಅಷ್ಟೇ. ಅದರಲ್ಲಿ ನಾವು ರೆಡಿ ಇದ್ದೀವಿ, ಕೊಡ್ಸೋಕ್ಕೆ ರೆಡಿ ಇದ್ದೀವಿ. ಅದರಲ್ಲಿ ದುಡ್ಡು ಯಾರಿಗಾದ್ರು ನಾನು ದಾಖಲೆ ಕೊಟ್ಟಿದ್ದೀನಿ, ದುಡ್ಡು ಬಂದಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ನಾನು ಮಾಡ್ಕೊಡ್ತೀನಿ. ನನ್ನ ಜವಾಬ್ದಾರಿ ಅದು. ದಾಖಲೆ ಕೊಡೋದು ನಿಮ್ಮ ಜವಾಬ್ದಾರಿ. ಸರ್ ಏನಾಯ್ತದೆ, ಇಲ್ಲಿ ದಾಖಲೆಗಳು ಕೊಟ್ಬಿಟ್ಟು ಅವ್ರು ಬಗೆಹರಿಸ್ಕೊಂಡ್ರೆ ದುಡ್ಡು ಐತಿ. ಬೇರೆಯವ್ರನ್ನ ಅಲ್ಸೋಕ್ಕೆ ಏನೂ ಇಲ್ಲ. ಈಗ ದುಡ್ಡೆಲ್ಲ ಫಿಕ್ಸೆಡ್ ಇಡಿಸ್ಬಿಟ್ಟಿದ್ದೀನಿ. ಇದಕ್ಕೆ ಬಿಟ್ಟು ಯಾವುದಕ್ಕೂ ಕೊಡೋದಾಗ ಇಟ್ಟಿದ್ದೀವಿ 15 ಕೋಟಿ. 12 ಫ್ರಿಡ್ಜ್ ಆಗಬೇಕು. ನೆಕ್ಸ್ಟ್ ಇಯರ್ಗೆ ಸರಿ ಹೋಗುತ್ತೆ. ಒಂದೆಲ್ಲ 2 ತಿಂಗಳಲ್ಲಿ ಎಲ್ಲರಿಗೂ ಸೆಟ್ರೇಟ್ ಆಗುತ್ತೆ. ದಾಖಲೆಗಳು ಕೊಡೋಕ್ಕೆ ನಿಮಗೆಲ್ಲ ಅವಾರ್ಡ್ ಆದವ್ರಿಗೆ ಎಲ್ಲರಿಗೂ ಅದು ಸೆಟ್ರೇಟ್ ಆಗುತ್ತೆ. ಇನ್ನು 2 ತಿಂಗಳಲ್ಲಿ ನಿಮ್ಮದೆಲ್ಲ ಕ್ಲಿಯರ್ ಆಗ್ತದೆ. ಅದನ್ನು ಒಬ್ಬರು ಮಾತ್ರ ಕೆಲಸ ಆಗಿದೆ. ಈ ಸಂದರ್ಭದಲ್ಲಿ ಅವಾರ್ಡ್ ಆಗಿರುವಂತಹ 4 ಜನ ರೈತರಿಗೆ ಪರಿಹಾರದ ಹಣ ಮಂಜೂರಾತಿಯ ಪತ್ರವನ್ನ ಕೂಡ ನೀಡಲಾಯಿತು. ಸಭೆಯಲ್ಲಿ ಪ್ರಭಾರ ಎಡಬ್ಲ್ಯೂ ಕೀರ್ತಿ ಕೆ ನಾಯಕ್, ಭೂ ಸ್ವಾಧೀನ ಇಲಾಖೆಯ ಕಂದಾಯ ನಿರೀಕ್ಷಕ ಕೆಂಪರಾಜು ಸೇರಿದಂತೆ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್, ಹೇಮಾವತಿ ನೀರಾವರಿ ಹೋರಾಟ ಸಂಘದ ಶಾವಗೆಹಳ್ಳಿ ಮಧು ಸೇರಿದಂತೆ ಅಗಸರಹಳ್ಳಿ, ಬೈರಗನಹಳ್ಳಿ, ಕಾಡೇನಹಳ್ಳಿ, ಪೆಮ್ಮಲದೇವರಹಳ್ಳಿ ಭಾಗದ ರೈತರುಗಳು ಸಭೆಯಲ್ಲಿ ಹಾಜರಿದ್ದರು. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.